ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಗೀತಾ ಜಯಂತಿಯ ಶುಭ ಸಂದರ್ಭ. ಕೃಷ್ಣನ ಒಳ್ಳೆಯ ಮಾತುಗಳ ಸಂಗ್ರಹ ಗೀತೆಯ ಮೂಲಕ ಸಂಗ್ರಹಿಸಿಕೊಟ್ಟಿದ್ದಾನೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಕೃಷ್ಣ ಹೇಳಿದ ಮಾತು. ನಾವು ನಮ್ಮನ್ನು ನಿರಂತರವಾಗಿ ಒಳ್ಳೆಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಯಾವುದರಿಂದ ಒಳಿತು ಯಾವುದರಿಂದ ಕೆಡುಕು ಈ ರೀತಿ ನಿರಂತರ ಯೋಚನೆ ಮಾಡಿ ನನ್ನನ್ನು ನಾನೇ ಉದ್ಧಾರ ಮಾಡಿಕೊಳ್ಬೇಕು. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಒಳ್ಳೆಯ ವಿಷಯಗಳಲ್ಲಿ ನಾವು ಮುಂದುವರಿದಾಗ ನಮಗೆ ನಾವೇ ಬಂಧುಗಳಾಗ್ತದೆ ಮತ್ತು ನಮಗೆ ನಾವು ವೈರಿಗಳೂ ಆಗ್ತೇವೆ, ನಮ್ಮ ವಿಚಾರಗಳು ಸರಿ ಇಲ್ಲದೆ ಇದ್ದರೆ. ಹಾಗಾಗಿ ವಿಚಾರ ಸರಿಯಾಗಬೇಕು ಅಂತಾದರೆ ಮತ್ತೆ ಕೃಷ್ಣನನ್ನೇ ನಾವು ಕೇಳಬೇಕು. ಇಡೀ ಗೀತೆಯನ್ನು ಹೀಗೆ ನಾವು ನೋಡ್ತಾ ಹೋದರೆ ಸಾಕಷ್ಟು ಪ್ರಶ್ನೆಗಳು ನಮಗೆ ಮೂಡುತ್ತೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ. ಎಷ್ಟೋ ಬಾರಿ ನಮ್ಮಲ್ಲಿ ಪ್ರಶ್ನೆಗಳು ಮೂಡದೇ ಇದ್ದರೂ ಕೂಡ ಈ ರೀತಿ ಒಂದು ಪ್ರಶ್ನೆ ಮಾಡಬಹುದು ಅಂತ ನಮಗೆ ಆ ಸಂದರ್ಭದಲ್ಲಿ ಕೃಷ್ಣ ಹೇಳಿದ ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಸಾಧಕರೆಲ್ಲರೂ ಕೂಡ ಗೀತೆಯನ್ನು ನಿರಂತರವಾಗಿ ನೋಡುವುದರಿಂದ ತಮ್ಮ ಸಾಧನೆಗಳನ್ನು ಚೆನ್ನಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವಶ್ಯವಾಗಿ ತಿಳಿಯಲೇಬೇಕಾದ ಗ್ರಂಥ ಅಂತ ಹೇಳಿದರೆ ತಪ್ಪಾಗಲಾರದು. ಅಂತಹ ಗೀತೆಯಲ್ಲಿ ಹೇಳಿದ ಮಾತು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಎಷ್ಟೋ ಬಾರಿ ನಮಗಿದು ಅನುಭವಕ್ಕೆ ಬರೋ ವಿಷಯ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಫಲಸಿದ್ಧಿ ಆಗೋದೇ ಇಲ್ಲ. ನಾವು ಏನನ್ನು ಬಯಸಿರ್ತೇವೋ ಅದು ಸಿಗೋದಿಲ್ಲ. ಅದಕ್ಕೆ ಕೃಷ್ಣ ಅದಕ್ಕೆ ಏನು ನೀನು ಹೆಚ್ಚು ತಲೆಕೆಡಿಸ್ಕೊಳ್ಬೇಡ ಅಂತ ಹೇಳಿದ್ದಾನೆ. ಪ್ರಾಮಾಣಿಕವಾಗಿ ನನ್ನನ್ನು ನಂಬಿ ಕೆಲಸ ಮಾಡು. ನೀನು ಕೆಲಸ ಮಾಡಿದ್ದಕ್ಕೆ ಒಂದು ಫಲ ಎಂಬುದು ಇದ್ದೇ ಇರುತ್ತೆ, ಇವತ್ತಲ್ಲದೆ ನಾಳೆ ಬರುತ್ತೆ ಅಂತ ಭರವಸೆಯ ಮಾತುಗಳನ್ನು ಕೊಟ್ಟಿದ್ದಾನೆ ಕೃಷ್ಣ. ಹಾಗಾಗಿ ಅರ್ಜುನನಿಗೆ ಹೇಳಿದಂತೆ ನಿನ್ನ ಕರ್ತವ್ಯ ಇದು ಮಾಡು ಅಂತ ಹೇಳಿದಂತೆ ನಾವು ನಮ್ಮ ಕರ್ತವ್ಯವನ್ನು ಚೆನ್ನಾಗಿ ಮಾಡಿಕೊಂಡು ಹೋದರೆ ಒಂದು ಫಲ ಎಂಬುದು, ಒಳ್ಳೆಯ ಫಲ ಎಂಬುದು ಬರುತ್ತೆ. ಒಂದು ಮಾತಿದೆ, ವಿತ್ತ ಬಂಧು ವಯಃಕರ್ಮ ವಿದ್ಯಾ, ಈ 5 ತುಂಬ ಶ್ರೇಷ್ಠವಾದ್ದು. ಅದಕ್ಕೆ ಎಲ್ಲರೂ ಮಹತ್ವ ಕೊಡ್ತಾರೆ. ಆದರೆ ಕ್ರಮಾದೆದ್ದದು ಉತ್ತರಂ ಅಂತ. ಮೊದಲು ತುಂಬ ಸಂಪತ್ತಿದ್ದರೆ ಮರ್ಯಾದೆ ಕೊಡ್ತಾರಂತೆ. ಬಂಧುಗಳಾಗಿದ್ದರೆ ಸ್ವಲ್ಪ ಹೆಚ್ಚಿನ ಮರ್ಯಾದೆಯನ್ನು ಕೊಡ್ತಾರೆ. ವಯಸ್ಸು ಹೆಚ್ಚಾಗಿದ್ದರೆ ಆವಾಗ ಬಂಧುಗಳೇ ಪಕ್ಕದಲ್ಲಿದ್ದರೂ ಕೂಡ ಹೆಚ್ಚು ವಯಸ್ಸಾದವರಿಗೆ ನಾವು ಒಂದು ಕುರ್ಚಿಯನ್ನು ಬಿಟ್ಟುಕೊಟ್ಟು ಕೂರಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಅಂದರೆ ವಯಸ್ಸಿಗೆ ಹೆಚ್ಚು ಮರ್ಯಾದೆ. ಮತ್ತು ಕರ್ಮ ಶ್ರೇಷ್ಠವಾದ ಕೆಲಸಗಳನ್ನು ಮಾಡಿದರೆ ಇಡೀ ಜಗತ್ತೇ ಅವರನ್ನು ಮೆಚ್ಚುತ್ತದೆ. ಅವರಿಗೆ ಹೆಚ್ಚು ಮಹತ್ವ. ತುಂಬ ಮಹತ್ವ ಯಾರಿಗೆ ಅಂತ ಕೇಳಿದರೆ ಅದು ವಿದ್ಯೆ ಉಳ್ಳವನಿಗೆ ಅಂತ. ಹಾಗಾಗಿ ಜ್ಞಾನಿ ವಿದ್ಯಾವಂತ ಯಾರು ಅಂತ ಕೇಳಿದರೆ ಕೃಷ್ಣ. ಅವನು ಕೊಟ್ಟ ಮಾತುಗಳು, ಅವನು ಕೊಟ್ಟ ಸಂಗ್ರಹ ಅದು ಗೀತೆ. ಅಂತಹ ಗೀತಾ ಜಯಂತಿಯನ್ನು ನಾವೆಲ್ಲರೂ ಗೀತೆ ಓದುವುದರ ಮೂಲಕ, ಅರ್ಥ ಮಾಡಿಕೊಳ್ಳುವುದರ ಮೂಲಕ ಆಚರಿಸೋಣ. ಅದಕ್ಕೆ ಪ್ರಯತ್ನ ಪಡೋಣ. ಒಳ್ಳೆಯ ಜ್ಞಾನ ಕೊಡುವಂತ ಕೃಷ್ಣನಲ್ಲೇ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ಹರೇ ನಮಃ.